ನನಗೆ ಡೈರಿ ಮಿಲ್ಕ್ ಕಳಿಸುವಾಗ ನಾನು ಹೇಳಿದ್ದೆ ಅಂತೆ ಬೇಡ ಅಂತೇಳಿ. ಹೌದು ಮಾರಾಯ್ದಿ, ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಒಬ್ಬ ಹುಡುಗ ಕಳಿಸ್ತಾ ಇದ್ದ ಡೈರಿ ಮಿಲ್ಕ್ ನನಗೆ. ಅದು ಕೂಡ ಎಂತಕ್ಕೆ ಕಳಿಸ್ತಾ ಇದ್ದಾನೆ, ಏನು ವಿಷಯ, ಅದಕ್ಕೆ ನಾನು ಬೇಡ ಅಂತ ಹೇಳ್ತಾ ಇದ್ದದ್ದು. ಇದು ನನಗೆ ಇಷ್ಟು ಎಲ್ಲ ಕಳಿಸಿದ್ರಲ್ಲ, ಎಲ್ಲ ಲೇಡೀಸೇ ಕಳಿಸಿದ್ದು. ಯಾರಿಗೆ ನನಗೆ ಒಂದು ಗಂಡಸು ನನ್ನ ಹತ್ರ ಫೋನಲ್ಲಿ ಏಕರೆ ಮಾತಾಡಿ ಕೊಟ್ಟದ್ದಲ್ಲ ಆಯ್ತಾ. ಒಂದು ಮಾತಾಡುವಾಗ ಒಂದು ಕಮೆಂಟ್ ಮಾಡುವಾಗ ಸ್ವಲ್ಪ ಆಲೋಚನೆ ಮಾಡಬೇಕು. ನಮ್ಮ ಮನೆಗೆ ಹೊಸ ಅಕ್ಕಿ ಬಂದಿದೆ ನೋಡ್ಬೋದು. ಬೇರೆ ಇವಾಗ ಎಲ್ರು ಒಂದು ವೆಕೇಶನ್ ಅಂದ್ರೆ ಸಮ್ಮರ್, ಈಗ ಎಲ್ಲ ರಜೆ ಮುಗಿಸಿ ಬಂದಿರ್ತೀರಾ, ಎಲ್ಲರಿಗೂ ಸ್ಕೂಲ್ ಕಾಲೇಜ್ ಅಂತ ಸ್ಟಾರ್ಟ್ ಆಗಿರುತ್ತೆ. ಆವಾಗ ನಾವು ಎಲ್ಲೆಲ್ಲಿ ಹೋಗಿ ತಿರುಗಿ ಬಂದಿರ್ತೇವಲ್ಲ, ನಮ್ಗೆಲ್ಲರಿಗೂ ಟ್ಯಾನ್ ಅದು ಇದಂತ ತುಂಬಾ ಸ್ಕಿನ್ ಸಮಸ್ಯೆ ಬಂದಿರುತ್ತೆ. ಅವಾಗ ನಾನು ಎಲ್ಲರಿಗೊಂದು ಸಜೆಸ್ಟ್ ಮಾಡೋದು ಏನಂತ ಹೇಳಿದ್ರೆ ಕ್ಯೂರ್ ಆ್ಯಪ್ ಅಂತ ಹೇಳಿ. ನಾನು ತುಂಬಾ ಟೈಮಿಂದ ನಮ್ಮ ಈ ಒಂದು ವಿಡಿಯೋದಲ್ಲಿ ತುಂಬಾ ಸಲ ನಮ್ಮ ಒಂದು ರೆಗ್ಯುಲರ್ ಮೊದಲೆಲ್ಲ ನೋಡ್ತಾ ಇರೋರಿಗೆ ಗೊತ್ತಿರ್ಬೋದು, ತುಂಬಾ ಸಲ ಹೇಳಿದ್ದೇನೆ. ಮೊದಲದು ಕ್ಯೂರ್ ಸ್ಕಿನ್ ಅಂತ ಇತ್ತು, ಇವಾಗ ಅದು ಕ್ಯೂರ್ ಆ್ಯಪ್ ಅಂತ ಆಗಿದೆ. ಯಾಕಂದ್ರೆ ಅದು ಹೀಗೆ ಎಲ್ಲರೂ ಒಟ್ರಾಶಿ ನಮ್ಗೆ ಪ್ರಾಡಕ್ಟ್ ಕೊಡುದಿಲ್ಲ. ಈಗ ಅವರು ಹೇಳಿದ್ರು ಇವರು ಹೇಳಿದ್ರು ಅಲ್ಲ ಮತ್ತೊಬ್ಬರಿಗೆ ಒಳ್ಳೇದಾಗಿದೆ ಹಾಗೆ ಹೇಗೆ ಅಂತ ಹೇಳಿ, ಖುದ್ದು ನಮ್ಗೆ ಸ್ಕಿನ್ ಡಾಕ್ಟರ್ ನಮ್ಮನ್ನು ನೋಡಿ ನಮ್ಗೆ ಒಂದು ಪ್ರಾಡಕ್ಟ್ ಅವರು ಕೊಡ್ತಾರೆ. ಅದಕ್ಕೋಸ್ಕರ ನಾನು ಹೇಳುದು ಅದು ಬೆಸ್ಟ್ ಅಂತ ಹೇಳಿ. ನೀವು ಡರ್ಮಟಾಲಜಿಸ್ಟ್ ಅನ್ನು ಮೀಟ್ ಆಗಿ ನೀವು ಏನಾದರೂ ತಗೊಳ್ಳುದಂತ ಇದ್ರೆ ಅದು ಬೆಸ್ಟ್, ಹೋಗಿ ತಗೊಳ್ಳೋದು. ಆದ್ರೆ ಇವಾಗ ಬ್ಯುಸಿ ಲೈಫಲ್ಲಿ ನನಗೆ ಹೋಗುವುದು, ಅದರ ಒಂದು ಖರ್ಚು, ಹಾಗೆ ಡಾಕ್ಟರ್ ಒಳ್ಳೆ ಇರ್ತಾರ ಏನೋ, ಫೀಸ್ ಎಷ್ಟು ತಗೊಳ್ತಾರೆ ಏನೋ, ತುಂಬಾ ಎಂತೆಲ್ಲ ಇರ್ತದೆ ತಲೆಯಲ್ಲಿ. ಅದಕ್ಕೆ ಒಂದು ಬೆಸ್ಟ್ ಅಂತ ಹೇಳಿದ್ರೆ ಅದು ಕ್ಯೂರ್ ಆ್ಯಪ್. ಯಾಕೆ ಗೊತ್ತಾ, ಅದ್ರೊಂದು ಸ್ಪೆಷಾಲಿಟಿ ಏನು ಗೊತ್ತಾ, ನೀವು ಮನೆಯಲ್ಲೇ ಇದ್ದು ನೀವು ಸ್ಕಿನ್ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಉಂಟು, ಆ ಆ್ಯಪ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡಿ ಓಪನ್ ಆದ್ಮೇಲೆ ಅಲ್ಲವೆಲ್ಲವೂ ಕೊಡಿ. ಆಮೇಲೆ ನೀವು ಅಲ್ಲಿ ನಿಮ್ಮ ಒಂದು ಫೋಟೋಸ್ ಕೇಳುತ್ತೆ. ಫೋಟೋಸ್ ಯಾಕಂದ್ರೆ ನಮ್ಮ ಡಾಕ್ಟರ್ ನಮ್ಮ ಸ್ಕಿನ್ ನೋಡ್ಲಿಕ್ಕೆ, ಅಂದ್ರೆ ನಮ್ಗೆ ಏನು ಸಮಸ್ಯೆ ಇದೆ, ನಮ್ಗೆ ಏನಾದ್ರು ಇಲ್ಲಿ ಸಣ್ಣ ಸಣ್ಣ ಬಂಪ್ ಬಿದ್ದಿದ್ಯಾ, ಡಾರ್ಕ್ ಸರ್ಕಲ್ ಆಗಿದ್ಯಾ, ಇಲ್ಲ ರಿಂಕಲ್ಸ್ ಉಂಟಾ, ಇಲ್ಲಾಂದ್ರೆ ಏನಾದ್ರು ಡಾರ್ಕ್ ಸ್ಪಾಟ್, ಮತ್ತೆ ಏನಾದ್ರು ಆಕ್ನಿ ಪಿಂಪಲ್ ಏನಾದ್ರು ಆಗಿದ್ಯಾ, ಹೇರ್ ಸಮಸ್ಯೆ ಕೂಡ ನಮ್ಗೆ ಕ್ಯೂರ್ ಆ್ಯಪ್ ಅಲ್ಲಿ ನೋಡ್ಬೋದು. ಅದಕ್ಕೋಸ್ಕರ ನಮ್ಮ ಒಂದು ಸ್ಕಿನ್ ಅನ್ನು ಅನಲೈಸ್ ಮಾಡಿ ಆಮೇಲೆ ಡಾಕ್ಟರ್ ನಮಗೆ ಒಂದು ಕಿಟ್ ಕೂಡ ರೆಡಿ ಮಾಡ್ತಾರೆ. ಆಮೇಲೆ ಅದು ನಮ್ಮ ಮನೆಗೆಲ್ಲ ಬರುತ್ತೆ. ಆ ಒಂದು ನೀವು ಅಲ್ಲಿ ಆರ್ಡರ್ ಮಾಡುವಾಗ ಅಲ್ಲಿ ಕೂಪನ್ ಕೋಡ್ ಅಂತ ಹೇಳಿ ಅದರಲ್ಲಿ $100 ಅಂತ ಹಾಕಿದ್ರೆ ನಿಮಗೆ ಅಲ್ಲಿ $100 ಆಫ್ ಕೂಡ ಸಿಗುತ್ತೆ ಗೈಸ್. ಬೆಸ್ಟ್ ಅಂತ ಹೇಳ್ಬೋದು. ಅಂದ್ರೆ ನೀವು ಮನೆಯಲ್ಲೇ ಇದ್ದು ನೀವು ಡಾಕ್ಟರ್ ಅಲ್ಲಿ ಚಾಟ್ ಮಾಡಿ ನಮ್ಗೆ ಏನು ಸಮಸ್ಯೆ ಇದೆ ನಿಮ್ಮ ಒಂದು ಅನಲೈಸ್ ಮಾಡಿ ನೀವು ಪ್ರಾಡಕ್ಟ್ ಅನ್ನು ತಗೊಳ್ಬಹುದು. ನಿಮ್ಗೆ ಹಣ ಕೊಡ್ಲಿಕ್ಕೆ ಇರುವುದು ಪ್ರಾಡಕ್ಟ್ಗೆ ಮಾತ್ರ. ಅಲ್ಲಿ ಒಂದು ಡಾಕ್ಟರ್ ಹತ್ರ ಹೇಳಿದಕ್ಕೆ ಚಾಟ್ ಮಾಡಿದಕ್ಕೆ ಅದಕ್ಕೆ ₹1 ಹಣ ಕೊಡ್ಲಿಕ್ಕಿಲ್ಲ, ಅದೆಲ್ಲ ಫ್ರೀ. ಇದು ನನಗೆ ಬಂದಂತ ಕಿಟ್ ಗೈಸ್. ನೋಡಿ, ಇದು ನನಗೆ ಬಂದದ್ದು. ತುಂಬಾ ಸಲ ಬ್ಲಾಗ್ ಅಲ್ಲಿ ನೋಡಿರ್ಬೋದು. ಇದರಲ್ಲಿ ನಂಗೆ ಏನೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಫೇಸ್ ವಾಶ್, ಒಂದು ಮಾಯಿಶ್ಚರೈಸರ್ ಜೆಲ್, ಸನ್ಸ್ಕ್ರೀನ್, ಮತ್ತೆ 2 ಸಿರಮ್. ಇದು ನಂಗೆ ಏನು ಸಮಸ್ಯೆ ಇದೆ ಅದಕ್ಕೂ ಕೊಟ್ಟದ್ದು, ನಿಮ್ಗೆ ಕೊಡಲ್ಲ. ಇದು ನನ್ನ ಡಾಕ್ಟರ್, ನೀವು ನೋಡ್ಬೋದು, ಚಾರು ಶರ್ಮಾ ಅಂತ. ಇದು ನನಗೆ ಸಿಕ್ಕಿರೋದು. ನಿಮ್ಗೆ ಬೇರೆಯವರು ಏನಾದ್ರು ಸಿಗ್ತಾರೆ ಆ ರೀತಿ. ಎಲ್ಲರಿಗೂ ಒಂದೇ ರೀತಿ ಕೊಡಲ್ಲ, ಒಂದೇ ರೀತಿ ಸ್ಕಿನ್ ಇರಲ್ಲ, ಅದಕ್ಕೆ ಬೇರೆ ಬೇರೆ ಟೈಪ್ ನೋಡಿ ನಮಗೆ ಅದು ಕೊಡ್ತಾರೆ. ಇಷ್ಟೇ ಅಲ್ಲದೆ ನೀವೀಗ ರೆಗ್ಯುಲರ್ ಆಗಿ ಎಷ್ಟು ನೀರು ಕುಡಿತೀರಾ, ಏನು ಒಂದು ಫ್ರೂಟ್ಸ್ ಅಂತ, ಏನಾದರೂ ನೀವು ಚಿಕನ್ ಜಾಸ್ತಿ ತಿಂತಿದ್ರಾ, ಏನು ಎಲ್ಲ ಒಂದು ಡಿಟೇಲ್ ಒಂದು ಡಯಟ್ ಪ್ಲಾನ್ ಕೂಡ ಈ ಆ್ಯಪ್ ಅಲ್ಲಿ ಹೇಳ್ತಾರೆ. ಅದೆಲ್ಲ ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಬೇರೆ ಎಲ್ಲೂ ಕೂಡ ಇದು ಸಿಗ್ಲಿಕ್ಕಿಲ್ಲ. ಅಂದ್ರೆ ಈಗ ಒಂದು ನೀವು ಹೋಗಿ ಡಾಕ್ಟರ್ನ ಮೀಟ್ ಮಾಡಿ ನಿಮ್ಮ ಒಂದು ಟ್ರೀಟ್ಮೆಂಟ್ ಮಾಡ್ತಿದ್ರೆ ಅದು ತುಂಬಾ ಬೆಸ್ಟ್. ಅದಾಗೋದಿಲ್ಲ ಅಂತ ಇದ್ದು ಮನೆಯಲ್ಲೇ ಇದ್ದು ನಾವು ಒಂದು ಈಗ ಒಂದು ಟೆಕ್ನಾಲಜಿ ಲೈಫಲ್ಲಿ ನಮಗೆ ಒಂದು ಮನೆಯಲ್ಲೇ ಇದ್ದು ನಮ್ಮ ಒಂದು ವರ್ಕ್ ಮಾಡ್ಕೊಂಡು ನಿಮ್ಗೆ ಏನಾದರೂ ಒಂದು ಬೇಕಂತ ಹೇಳಿದ್ರೆ ಅದು ಬೆಸ್ಟ್ ಗೈಸ್, ಕ್ಯೂರ್ ಆ್ಯಪ್. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಉಂಟು ಗೈಸ್. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ, ಇಲ್ಲ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದ್ರೂ ರೆಫರ್ ಮಾಡೋದಾದ್ರೆ ನೀವು ಮಾಡ್ಬೋದು. ಲಿಂಕ್ ಇನ್ನು ಡೌನ್ಲೋಡ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಕೂಡ ಮಾಡಿದ್ದೇನೆ, ಅಲ್ಲಿಂದ ಹೋಗಿ ಕೂಡ ನೀವು ಚೆಕ್ ಮಾಡ್ಬೋದು. ತುಂಬಾ ಸಲ ಹೇಳಿದ್ದೇನೆ ನಾನು. ಹಾಗೆ ಇನ್ನು ನಾವು ಕಂಟಿನ್ಯೂ ಬ್ಲಾಗ್ ನೋಡುವ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಬೆಳಗ್ಗೆ ಆಯ್ತು ಇವತ್ತುಂಟಲ್ಲ, ಎದ್ದ ತಕ್ಷಣ ನಾನು ಇಲ್ಲಿ ಮಲಗೋದು ಎದ್ದ ಕೂಡಲೇ ನನಗೆ ಕಟರ್ ಕಾಣ್ತಿತ್ತಾಯ್ತಾ. ನಾನು ಇದು ನಮ್ಮ ಮನೆಯಲ್ಲ ಅಂತೇಳಿ ಒಂಥರ ಚಂದ ಫೀಲ್ ಆಗ್ತಾ ಉಂಟು ಒಳಗಡೆ, ಒಂಥರ ಪಾಸಿಟಿವ್ ಫೀಲ್. ನೀವು ಕೂಡ ಡೈಲಿ ನೋಡ್ತೀರಾ ನನ್ನನ್ನು, ನಿಮಗೆ ಹೇಗೆ ಅನಿಸ್ತಾ ಉಂಟು ಈಗ ಒಂದು ಚೇಂಜಸ್ ಅಲ್ಲ, ಒಂದು ಬೇರೆನೇ ಕಾಣ್ತದೆ. ಯಾರ್ದೋ ಒಂದು ಮನೆಯ ವೀಡಿಯೋ ನೋಡಿದಾಗ ಆಗೋದಿಲ್ಲ ಅದು ಅಲ್ಲ. ನಂಗೆ ಉಂಟಲ್ಲ, ಇನ್ನು ಏನಾದರೂ ರೀಲ್ಸ್ ಎಲ್ಲ ಮಾಡೋದು ಇಲ್ಲಿ ಮಾಡ್ಬೋದು ಅಲ್ಲ, ಚೆಂದ ಕಾಣ್ತದೆ, ಅಲ್ಲಿ ಕೂಡ ಮಾಡ್ಬೋದು. ಮತ್ತು ಅಮ್ಮನ ಒಂದು ಮಲಗುವಲ್ಲಿ ಕೂಡ ತುಂಬ ಚೆನ್ನಾಗಿದೆ. ಈಗ ಮಲಗಿದ್ದಾರೆ ಈಗ.
ಇಲ್ಲಿ ಕೂಡ ಮತ್ತೆ ರೂಮ್ ನೋಡಿ, ರೂಮ್ ಕೂಡ ಚೆಂದಾಗಿದೆ. ಇಲ್ಲೀಗ ತುಂಬ ಕತ್ತಲಾಗಿದೆ, ನಿಮಗೆ ಬೇಕಾದರೆ ಲೈಟ್ ಹಾಕಿ ಚೆಂದ ಮಾಡಿ ಊಟ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಆಯಿತಾ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆನೇ, ಯಾಕಂದರೆ ಒಂದು ಅಷ್ಟೊಂದು ಯೋಚನೆ ಮಾಡಿ ಅವಳಿಗೊಂದು ಸ್ಕ್ರೀನ್ ಕೊಡುವ ಅದೆಲ್ಲ ತಲೆಗೆ ಹೋಗೋದಿಲ್ಲ. ನನ್ನ ಎಲ್ಲ ಸಬ್ಸ್ಕ್ರೈಬರ್ ನನಗೆ ಹೆಲ್ಪ್ ಮಾಡ್ತಿದ್ದಾರೆ ಆಯಿತಾ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಈಗ ಕೆಲವರಿಗೆಲ್ಲ ಫೀಲ್ ಆಗ್ತಿರ್ಬೋದು ನಾವೆಂತ ಮಾಡಲಿಲ್ಲ ಅಂತ. ಇಲ್ಲಪ್ಪ, ನೀವು ನನ್ನ ಬ್ಲಾಗ್ ನೋಡ್ತೀರಲ್ಲ, ಅದು ಕೂಡ ದೊಡ್ಡ ವಿಷಯನೇ. ಯಾಕೆ ಹೋಗ್ತಾರೆ ಸುಮ್ಮನೆ ಇಲ್ಲದೆ? ನನ್ನದಲ್ಲದೆ ಕಂಟೆಂಟೇ ಇಲ್ಲ. ನಂಗೆ ಗೊತ್ತುಂಟು ನಂದು ಏನು ಕಂಟೆಂಟ್ ಇಲ್ಲ ಅಂತೇಳಿ. ಅಂದರೆ ಈಗ ನೋಡಿ, ನಮ್ಮ ಮನೆಯಲ್ಲಿ ಅಷ್ಟೇನು ಫ್ಯಾಮಿಲಿ ಮೆಂಬರ್ಸ್ ಕೂಡ ಇಲ್ಲ. ಈಗ ನಾನು ಫ್ಯಾಮಿಲಿಯಲ್ಲಿ ತುಂಬ ಜನ ಇದ್ದರೆ ಅವರ ಹತ್ರ ಮಾತಾಡಿಸಿ ವಿಡಿಯೋ ಹಾಕ್ಬೋದು ಅಲ್ವಾ, ಅದು ಚಂದ ನೋಡಲಿಕ್ಕೆ. ತುಂಬ ಜನ ಅಂದರೆ ಒಂದು 4 ಜನ ಇದ್ದರೂ ಸಾಕು ಮನೆಯಲ್ಲಿ, ಕಂಟೆಂಟ್ ನಡೀತದೆ ಡೈಲಿ. ಇಲ್ಲ ಏನಾದರೂ ನಾನು ಕಂಟೆಂಟ್ ಕೊಡಬೇಕು, ಔಟ್ ಸೈಡ್ ಹೋಗಿ ಏನಾದರೂ ಟ್ರಾವೆಲ್ ಲಾಗ ಏನಾದರೂ ಮಾಡಬೇಕು, ಅದು ಕೂಡ ನಾನು ಮಾಡ್ತಾಯಿಲ್ಲ. ಅಡಿಗೆ ಅಂತ ನನಗೆ ಪುಟ್ಟು ಅಡಿಗೆ ನನಗೆ ನಾನು ಕಲ್ತದ್ದೇ ಮೊನ್ನೆ ನನಗೆ ಗೊತ್ತಿರೋದು ಅದು ಮಾಡ್ತಾ ಇರ್ತೇನೆ. ಅದು ಕೂಡ ನನಗೆ ಗೊತ್ತಿಲ್ಲ, ಎಂತ ಇರುವುದಿಲ್ಲ ನನ್ನ ಲೈಫಲ್ಲಿ. ಆದರೂ ಪಾಪ ನೀವು ನನ್ನ ಒಂದು ಬೋರಿಂಗ್ ವ್ಲಾಗು ಎಂತ ಇರೋದಿಲ್ಲ. ಈಗ ಡೈಲಿ ನಾನು ಅಡುಗೆ ಮಾಡ್ತೇನೆ, ಬೆಳಗ್ಗೆ ಹೇಳ್ತೇನೆ, ಎಲ್ಲ ಅದೇ ಒಂದು ಡೈಲಿ ರುಟೀನ್. ಆದರೂ ಅದನ್ನು ಇಷ್ಟಪಟ್ಟು ನೋಡ್ತೀರಾ, ಅದೆಲ್ಲ ನನಗೆ ದೊಡ್ಡ ಹೆಲ್ಪೇ ಗೈಸ್ ಆಯಿತಾ. ಫ್ಯೂಚರಲ್ಲಿ ಖಂಡಿತ ನಾನು ವ್ಲಾಗ್ ಫ್ಯೂಚರಲ್ಲಿ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಫ್ಯೂಚರಲ್ಲಿ ಮಾಡ್ತೇನಾದರೆ ಕಂಟೆಂಟ್ ಗ್ಯಾರಂಟಿ ಕೊಡ್ತೇನೆ ಆಯಿತಾ. ಹೀಗೆ ಇರಲ್ಲಲ್ಲ ಜೀವನ, ಏನಾದರೂ ಒಂದು ಚೇಂಜಸ್ ಆಗ್ಬೋದು ಲೈಫಲ್ಲಿ. ಹಾಗೆ ಚಿಂಚು ಎಲ್ಲ ಹೋದ, ಅವನು ಚಹಾ ಕುಡಿದು ಸ್ಕೂಲಿಗೆಲ್ಲ ಹೋದ, ಅವನು ಅಮ್ಮ ಮಲ್ಕೊಂಡಿದ್ದಾರೆ. ಇನ್ನು ನಾನು ಚಹಾ ಕುಡಿದು ನನ್ನ ಒಂದು ದಿನ ಸ್ಟಾರ್ಟ್ ಮಾಡಬೇಕು. ಹಾಗೆ ತಲೆಯಲ್ಲಿ ಅವರ ಏನೆಲ್ಲ ಆಗಿತ್ತು ಗೈತಿ, ಈಗ ಬಾಚಿದ್ದು. ಈಗ ಇತ್ತೆ ಕುಟ್ಟಿ ಜಾನೆ ಒಂಜತ್ತು ಕೆಲವಿತ್ತು ನಾಚಿಗಿದೆ. ಈಗ ಇಷ್ಟು ಕೂತಲು ಹೋಯ್ತಾ ಆಯ್ತಾ ತಲೆಯಲ್ಲಿ, ದೊಡ್ಡ ಒಂದು ಇದೆ ಆಚೆಗಿಂಚಿನ ಇರೇ ಹುಷಾರಿತ್ತಂಡ ನೆರ್ಪುಂಡೈ. ಹೌದು, ಅವರದ್ದು ಬೇರೆ, ಅವರದೊಂದು ಹಾಗೆ. ನಾನು ಹೇಳಿದೆಲ್ಲ, ನೀವು ಅವರಿಗೆ ಕೆಲವೆಲ್ಲ ಉಂಟು, ಕೆಲ ವಿಷಯ ಹೇಳ್ಬಾರ್ದು, ಕೆಲ ವಿಷಯ ಹೇಳ್ಬೇಕು. ನಾನು ಎಲ್ಲ ಹೇಳ್ತೇನೆ, ನನಗೆ ಅದೆಲ್ಲ ನಾಚಿಗೆ ಮಾನ ಮರ್ಯಾದೆ. ಹೌದು, ಮೊನ್ನೆಯಿಂದ ಅವರಿಗೆ ಹುಷಾರಿಲ್ಲದುಂಟಲ್ಲ, ಬಿದ್ದಾಗೆ ಇದ್ರು, ನೀವು ನೋಡ್ಬೋದು. ಈಗ ಮಾತ್ರ ದೊಡ್ಡ ಜನ ಆಗೋದು ಅಮ್ಮ. ಅದನ್ನು ಹೇಳ್ಬೇಡ, ಇದನ್ನು ಹೇಳ್ಬೇಡ ಅಂತ. ಇವತ್ತು ಬಿಸಿಲು ಬೈ ಸ್ವಲ್ಪ ಅಲ್ಲ, ತುಂಬ ಬಿಸಿಲು. ಮೊನ್ನೆ ತಂದು ಚಿಕನ್ ಉಂಟು ಗೈಸ್, ಅದನ್ನೇ ಮಾಡುವ ಅಂತ ವಿಚಾರ ಮಾಡಿದ್ದೇನೆ. ಹಾಗೆ ನೀರಿದ್ದದ್ದೇ ಇಲ್ಲ ಮಾರ. ಈಗ ಒಂದರಲ್ಲೂ ಕೂಡ ನೀರಿಲ್ಲ ಅಂತ ಇಪೆ ಮೊನ್ನೆಲ್ಲ ತೆಗಿಸಿದ್ದು, ಯಾವುದ್ರಲ್ಲೂ ನೀರಿಲ್ಲ ಮಾರೆ. ಓ ರಾಮ, ಇದಕ್ಕೆ ಎಂತ ಹೇಳೋದು, ಎಣ್ಣೆ ತೆಗಿಲಿಕ್ಕೆ ಇಲ್ಲಿ ಬರಲಿಕ್ಕೆ ಭಯ ಆಗ್ತದೆ ಆಯಿತಾ. ಮೊನ್ನೆ ನಾವು ನೋಡಿದ್ದು ಬೈ, ಇದು ನೋಡು. ಹಾಂ, ಇದು ದೊಡ್ಡ ತೆಂಗಿನಕಾಯಿ. ಇದು ಯಾವುದು ಗೊತ್ತಾ, ಇದರದ್ದೀಗ ಅತಿ ದೊಡ್ಡ ತೆಂಗಿನಕಾಯಿ. ಇದರಲ್ಲಿ ನೀರಿರುವುದು, ಮತ್ತು ಸಣ್ಣದೆಲ್ಲ ಸುಮ್ಮನೆ ಆಯಿತಾ, ಒಂದರಲ್ಲೂ ಕೂಡ ನೀರಿಲ್ಲ. ನನಗೊಂದು ಏನಾದರೂ ಚಿಕನ್ ಇದೆ ಏನಾದರೂ ಮಾಡುವಂಥ ಪದಾರ್ಥ. ಮತ್ತು ನನಗೆ ಮೊನ್ನೆ ನಾನು ಮಿಂಚುವನ್ನು ಕೊಂಡೋಗಲಿಕ್ಕೆ ಪಿಂಕಿಯವರದ್ದು ಒಂದು ಬಾಕ್ಸ್ ತಂದಿದ್ದೆ, ಅದನ್ನೊಂದು ಕೊಡಬೇಕು ರಿಟರ್ನ್. ನಾನು ನಿನ್ನೆ ಕೊಡಬೇಕಂತ ಮತ್ತೆ ಬಾಕಿ. ಬರ್ಬಾರಾ, ಬಾ 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 ಬಾ. ಪೊಲ್ಲಿ ತಿನ್ನಲ್ಲ, ಹೊಡ್ಡುಂಡು ಪೊಲ್ಲಿ. ಹಾಂ, ಪೊಯ್ ಪೊಯ್. ಸ್ವಲ್ಪ ತಾರ ಉಂಡತ ಒಂದೇಟ್ಲ ನೀರು ಜಿಂದ್ರಿ ಮಲಮಲ್ಲಿಟ್ಟು ಮಾತ್ರ ನೀರಿಪ್ಪುಂಡು. ನಾನು ಪದಾರ್ಥಕ್ಕೆ ಕರಿಬೇವು ನಮ್ಮ ಕೊಂಡು ಹೋಗುವ ಅಂತ ಬಂದೆ. ಆಗ ನನ್ನ ಕಣ್ಣು ಬಿತ್ತು ನೋಡಿ, ಪೈನಾಪಲ್ ಆಗಿದೆ ನಮ್ಮ ಮನೆಯಲ್ಲಿ, ಅಲ್ಲಿ 2 ಆಗಿದೆ. ನನಗೆ ಗೊತ್ತೇ ಇರಲಿಲ್ಲ ಆಯಿತಾ. ಇಲ್ಲಿ ಹಿಂದೆಗಡೆ ಬರಲಿಕ್ಕೆ ನನಗೆ ಭಯ ಆಗ್ತದೆ. ಆ ಪೆರ್ಮಾರಿ ಬಂತಲ್ಲ ಇಲ್ಲಿಗೆ, ಆಮೇಲೆ ಇದನ್ನು ಅವರು ಕಡಿಲೇ ಇಲ್ಲ ನೋಡಿ ಅಂತೆ. ಒಂದು ಅಷ್ಟೇ ಮಾರಿ. ಇಲ್ಲೆಲ್ಲ ಮೊನ್ನೆ ಕ್ಲೀನ್ ಮಾಡಿದ್ರಲ್ಲೇ ಆಯಿತು, ಇಲ್ಲಾಂದರೆ ಅದು ಇಳಿದು ಬರೋದಲ್ಲ ಕೆಳಗಡೆ. ಹಾಗೆ ನೋಡಿ, 1 2 ಈಗ 3. ನನಗಂತೂ ನಿಜ ಹೇಳೋದು, ಮೊದಲು ಬೆಂಡೆಕಾಯಿ ನನ್ನ ತುಂಬ ಫೇವ್ರೇಟ್. ಈಗ ಬೆಂಡೆಕಾಯಿ ನನಗೆ ಅಂತ ಹೇಳಿದ್ರು ಅದಕ್ಕೆ ಬೊಡ್ದು ಹೋಗಿದೆ, ಮತ್ತು ಯಾವುದು ಕೂಡ ಆಗೋದು ಕೂಡ ಇಲ್ಲ. ಮತ್ತು ನಾನು ಮೊನ್ನೊಂದು ಕೆಂಬುಡೆ ತೋರಿಸಿದೆ,
ಅದು ಸತ್ತೋಗಿದೆ ಹಾಗೆ ಮತ್ತೆಂತಿಲ್ಲ. ಇಲ್ಲಿಗೆ ಬರಲಿಕ್ಕೂ ಭಯ ಆಗ್ತದೆ ನನಗೆ, ಯಾಕಂದರೆ ಇಲ್ಲಿ ಹಾಗೆ ಆಗಿದೆ ಈಗ. ಇದನ್ನು ಯಾರಾದರೂ ಕೃಷಿ ಅಂತ ಹೇಳ್ತಾರಾ? ನಾನು ಮೊದಲು ಬರುವಾಗ ಇದು ಹೇಗೆ ಇತ್ತಾಯ್ತಾ, ಇವರೆಲ್ಲ ಈಗ ನಾನು ಬಂದರೆ ಸಾಕು ಎಲ್ಲ ಬರ್ತಾರೆ ಆಗ. ಕರಿಬೇಕು, ಶಂಭು, ಇವ, ಗುಂಡ, ದೂರವಲ್ಲೇ ಬಲೆ ನಿಕ್ಲಿ, ಮಳೆ ಕೂಡ ಬರ್ತಾ ಉಂಟು. ಹಾಗೆ ಹೋಗೋಣ, ಪದಾರ್ಥ ಮಾಡುವ. 12 ಆಗ್ತಾ ಬಂತು, ಪದಾರ್ಥ ಎಲ್ಲ ಮಾಡಿ ಸಿಗ್ತೇನೆ. ಮತ್ತು ಕೆಲವರೆಲ್ಲ ಕೇಳ್ತಾ ಇದ್ರಿ ಇದನ್ನು ಯಾಕೆ ಹೊರಗೆ ಹಾಕಿದೆ ಅಂತ ಹೇಳಿ. ಇದನ್ನು ಹೊರಗೆ ಹಾಕ್ಲಿಕ್ಕೆ ಯಾಕಂದರೆ ಇದು ಗುಂಡಿ ಗೈಸ್, ಗುಂಡಿ ತುಂಬ ಗುಂಡಿ, ಮತ್ತು ಅಲ್ಲಿ ಹೋಗಿದೆ ಕಾಣ್ಬೋದು. ಇದರಲ್ಲಿ ಕೂತ್ಕೊಳ್ಳುವಾಗ ಫುಲ್ ಒಳಗೆ ಹೋಗ್ತದೆ, ಮತ್ತು ಸೋಫಾದಲ್ಲಿ ಇವರೆಲ್ಲ ಸೂಸು ಮಾಡಿ ಎಲ್ಲ ಹಾಳಾಗಿ ಹೋಗಿದೆ. ಅದಕ್ಕೆ ಅದನ್ನು ಹೊರಗಿಟ್ಟದು. ಯಾರಾದರೂ ಈಗ ಬರ್ತಾರಲ್ಲ ಅದೆಂತ ಸೇಲ್ ಮಾಡಿಕೊಂಡು ಆವಾಗ ಅವರಿಗೆ ಕೊಟ್ಟು ಅದಕ್ಕೆ ಸ್ವಲ್ಪ ಹಣ ಸಿಕ್ಕಿದ್ರೆ ಸಿಗ್ಬೋದು ಅಂತೇಳಿ ಹೊರಗಿಟ್ಟದ್ದು. ಹಾಗೆ ಇಲ್ಲಾಂದರೆ ಕುಷನ್ ವರ್ಕರ್ ಎಲ್ಲ ತಂದು ಮತ್ತೆ ಅದನ್ನು ರಿಪೇರಿ ಮಾಡಬೇಕು. ಅದನ್ನು ಈಗ ಮಾಡೋದು ಬೇಡ, ಅದಕ್ಕೆ ಹಾಕಿದೆ ಸುಮ್ಮನೆ ಖರ್ಚು ಮಾಡಿ. ಈಗ ನಾನು ಪದಾರ್ಥ ಮಾಡ್ತೇನೆ, ಆಮೇಲೆ ಸಿಗ್ತೇನೆ. ಫುಲ್ಲು ಮಳೆ, ನಾನು ಚಂಡಿ. ಈ ಗ್ಯಾಸ್ ಬಂತು, ಒಂದು 10 ದಿನ ಆಯಿತಾ ಅಂತ ಮಾರೆ ಬುಕ್ ಮಾಡಿ. ಹಾಗೆ ಈಗ ಈ ಅಂಡೆಯನ್ನು ಕೊಂಡೋಗುವ ಅಂತೇಳಿ ಹೊರಗಡೆ ಕೊಡುವ. ಇಷ್ಟಾಗಿದೆ ಹಣ ಎಲ್ಲ ಹೇಳ್ತೇನೆ ಆಯಿತಾ, ಕೊಂಡೋಗ್ತೇನೆ ನಾನು. ಒಂದು ಜಾಗದಲ್ಲಿ ಒಂದು ಬಳಿ ಹಾಕ್ತೇನೆ ಮಾತ್ರ. ಇರುವಾರ ಚಾಂಪು ಇಂಚಿನ ದೊಂಬ ಪಕ್ಕಡೆ ಕುಳ್ಳೆ ಬರ್ಚಿ ಬರಚು ಬರ್ಚು ಪಕ್ಕಡೆ ಅಂಡೆ ತಂದು ಇಲ್ಲಿ ಇಟ್ಟೆ ಗೈಸ್. ನನ್ನೊಂದು ಪ್ಯಾಂಟಲ್ಲಿ ಮಣ್ಣಿಷ್ಟಾಗಿದೆ ನೋಡಿ ಅಂತೆ. ಮನೆ ಕೆಲಸ ಮಾಡೋಕೆ ಹಾಗೆ ನನಗೆ ಒಂದು ಕೆಟ್ಟ ಅಭ್ಯಾಸ, ಏನಾದರೂ ಮುಡ್ತೇನಲ್ಲ ಹೀಗೆ ಮಾಡೋದು. ವೇಟ್ ಮಾಡ್ತಿದ್ದೇನೆ, ಈಗ ಬರುವರು. ಮನೆಯೆಲ್ಲ ಹೇಳಿದೆ, ಅಂದರೆ ಇಲ್ಲಿ ಒಟಾರದಲ್ಲಿ ನಾಯಿ ಇರುವ ಮನೆ ಯಾರಿಲ್ಲ ಗೈಸ್, ನಮ್ಮದೇ ಇರೋದು. ಐಡೆಂಟಿಫೈ ನಾಯಿ ಇದೆ, 2 ನಾಯಿ ಇದೆ ಅಂತ ಹೇಳಿದರೆ ಹೊರಗಡೆ ಕಟ್ಟಿರೋದು ನಮ್ಮದೇ. ಇನ್ನೊಂದು ಸ್ವಲ್ಪ ಆ ಕಡೆ ಒಂದು ನಾಯಿ ಇದೆ, ಅದಕ್ಕೆ ಮೇಲೆ 2 ನಾಯಿ ಇದೆ, ಅವರು ಗೂಡಲ್ಲಿ ಹಾಕೋದು. ಹಾಗೆ ಕಟ್ಟಿ ಹಾಕೋ ನಾಯಿ ನಮ್ಮದೇ ಇರೋದು. ಹಾಗೆ ಐಡೆಂಟಿಫೈ ಮಾಡಲಿಕ್ಕೆ ಸುಲಭ. ಈಗ ಮೀನಿನವರು ಬಂದರು, ಅದಕ್ಕೋಸ್ಕರ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಹಾಗೆ ಇವರು ಎಷ್ಟೊಂದು ನೋಡಿ, ನಾನು ಹೊರಗಡೆ ಬಂದರೆ ಮಾತ್ರ ಹೊರಗಡೆ ಬರೋದು, ಇಲ್ಲಾಂದರೆ ಬರಲ್ಲ ಅಂತ. ತುಂಬ ಒಂದು ಒಳ್ಳೆ ಬೆಕ್ಕುಗಳು. ಗುಂಡನೊಬ್ಬ ಬಿಟ್ಟು, ಗುಂಡ ಮಾತ್ರ ಹೊರಗಡೆ ಹೋಗಲಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ, ಬಾಕಿ ಯಾರು ಹೋಗಲ್ಲ. ತರ್ಪಲ ಹಾಕಿದ ಮೇಲೆ ಉಂಟಲ್ಲ ಮನೆಯ ಅಂಗಳ ಚಂದ ಕಾಣ್ತದಲ್ಲ, ಇದು ಒಂದು ಮೆಸ್ಸಿ. ಇದನ್ನು ಬಿಟ್ಟು ಬಿಡಿ, ಇನ್ನು ಇದನ್ನು ತೆಗಿಲಿಕ್ಕೆ ಸದ್ಯದಲ್ಲಿ ಇಲ್ಲ. ಮಳೆಗಾಲ ಕಳೆದ ಮೇಲೇ ಇದರಲ್ಲಿ ಏನಾದರೂ ಮಾಡ್ಬೋದು ನಮಗೆ. ನಾಯಿದು ಗೂಡು ಮಾಡ್ಬೋದು, ನನಗೆ ಈ ಕಲ್ಲಲ್ಲಿ ಏನಾದರೂ ಮಾಡ್ಬೋದು, ಯೂಸ್ ಮಾಡ್ಬೋದು. ನಮ್ಮ ಹಳೆ ಮನೆಯ ಗೋಡೆದು ಕಲ್ಲಿದು ಈಗ ಮುಟ್ಲಿಕ್ಕಿಲ್ಲ ಸದ್ಯಕ್ಕೆ, ಇರಲಿ ಮಳೆಗಾಲ ಹೋಗಲಿ ಆಮೇಲೆ ನೋಡು. ನಮ್ಮ ಮನೆಯಲ್ಲಿ ಗರಿಕೆ ಎಷ್ಟಿದೆ ನೋಡಿ ಗೈಸ್, ಎಲ್ಲ ಗರಿಕೆನೇ ಆಯಿತಾ. 1-2 ತಂದು ಹಾಕಿದ್ದು, ಇವಾಗ ಎಷ್ಟು ಆಗಿದೆ. ಇಲ್ಲಿ ಎಷ್ಟು ಫೈನಲಿ ಗ್ಯಾಸ್ ಬಂತು ಗೈಸ್. OTP ಎಲ್ಲ ಹೇಳಿದೆ. ಏನಂತ ಹೇಳಿದ್ರೆ ಗ್ಯಾಸಿಗೆ 990 ರೂಪಾಯಿ ಆಯಿತು. ಈಗ ಅದನ್ನು ಒಳಗೆ ಇವಾಗ ಈ ಗ್ಯಾಸನ್ನು ನಾನು ಅಲ್ಲಿಗೆ ಕೊಂಡೋಗಬೇಕು. ಏನು ಕೊಡ್ತೇನೆ ಇನ್ನೊಂದು ಕೈಯಲ್ಲೊಂದು ಆಗಲಿಕ್ಕಿಲ್ಲ. ಎಷ್ಟು ಇಂಚು ಬಂದ. ನಾನು ಎಂತ ಅಂದರೆ ನಮ್ಮ ಒಂದು ಇದು ಉಂಟಲ್ಲ ಪಂಪಿದ್ದು ಒಂದು ವಯರ್ ಆವಾಗ ಹೊಡೆದಿದೆ, ಟೊಪ್ ಅಂತ ಶಬ್ದ ಕೇಳಿತು. ಅದನ್ನೀಗ ಒಂದು ಫಿಕ್ಸ್ ಮಾಡುವ ಅಂತ. ಸೌಂಡ್ಗೆ ಏನು ಎತ್ತವು ಪೊತ್ತಿಂಗ್ ಅವು ನಮ್ಮ ಮಸ್ತ್ ಪ್ಯಾಚ್ ಬಂತದ ಫಸ್ಟಿಗೆ ಅಂಚ ಹೆಂಗೆ ಗೊತ್ತು ಓಲು ಪೊತ್ತದು ನಿಂದು ಹೆಂಗೆ ಗೊತ್ತುಂಟು. ಐನೇ ಪ್ಯಾಚ್ ಬಂತು. ನಾನು 2.5 ಬೇತೇನೆ ಪಾಡ್ಯ ಪೂಜ ರೇಟ್ ಇತ್ತು ನಾನೇ ಪನಿ. ಇದೆ ಗೈಸ್ ನಮ್ಮ ಪಂಪಿದ್ದು ವಯರ್, ಇದನ್ನು ಸರಿ ಮಾಡಬೇಕು. ಚಾಲಿ ಅಲ್ಲ ಚಾಲಿಯಲ್ಲಿ ಏನಿದು ಏನನ್ನು ಪೋಡಿಪ್ಪ ಅದು ನೀರು ಬಿಡ್ತೀರಾ ಶಬ್ದಗೆಂಡು ಅದಂದ ಅಂದರೆ ಪೊತ್ತನು ಹಾಂ ನಿಂದೆ ಪೊಡಿ ಸ್ವಲ್ಪ ಕತೆರಿ ಇವತ್ತು ಟಾಪ್ ಅಂತ. ಬೆಳಗ್ಗೆ ನಾವು ನೀರು ತುಂಬಿಸುವಾಗ ಟಾಪ್ ಅಂತ ಆಯಿತು. ಅದಕ್ಕೆ ನಾನು ಇವನಿಗೆ ವೆಯ್ಟ್ ಮಾಡಿದ್ದು, ಮತ್ತೆ ಬಂದ ಮೇಲೆ ಒಂದು ಸರಿ ಮಾಡುವ ಅಂತೇಳಿ. ಗೊತ್ತುಂಟದ ಅಲಕ್ಕದೆಪ್ಪು ಸುರುಕು. ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ, ನೋಡ್ಬೋದು ಅಲ್ಲಿ. ಸುರುಕು ಕಟ್ಟು ಮಂತೋನು ಬೇರ್ದಾಯ್ತು, ಕಟ್ಟು ಮಂತೋನು ಆಡ್ತಾ
ಅದಂದರೆ ಅಲ್ಲಿ ತನಕ ನಾವು ಪ್ಯಾಚ್ ಹಾಕಿ ಅದನ್ನು ಯೂಸ್ ಮಾಡೋದು ಹಾಗಾಗಿ ನಮ್ಮ ಬಿಕ್ಕು ನೋಡಿ ಈಗ ಅವರ ಮಕ್ಕಳಲ್ಲಿ ರಗೋರಿ ಆಟ ಆಡ್ತಿದ್ದಾರೆ, ಅವರ ಬಾಲನ್ನು ಹಿಡಿದು ಆಟ ಆಡೋದು ಅಲ್ಲ, ದೂರ ಪೋನಿ. ಗಂಟೆ 7 ಗಂಟೆ ಆಗ್ತಾ ಬಂತು. ನಮ್ಮ ಬೆಕ್ಕುಗಳೆಲ್ಲ ಒಳಗೆ ಕರ್ಕೊಂಡು ಬಂದೆ. ಅಲ್ಲಿ ಗುಡಿಗೆ ಮತ್ತೆ ಹಾಕೋದು ಸ್ವಲ್ಪ ಲೇಟ್ ಆದಮೇಲೆ ಹಾಗೆಲ್ಲ ತಗೊಂಡು ಬಂದೆ. ಏನಂತ ಹೇಳಿದರೆ ನಾವು ಒಂದು ಪಾಸ್ತಾ ಟೈಪ್ ಉಂಟಲ್ಲ ಅದು ಮಾಡುವ ಅಂತೇಳಿ ಸ್ನ್ಯಾಕ್ಸ್ ಮಾಡುವ ಅಂತ ಸಾಯಂಕಾಲಕ್ಕೆ 7 ಗಂಟೆ ಆಯಿತು. ಹಾಗೆ ಪದಾರ್ಥ ಉಂಟು ಮಧ್ಯಾಹ್ನದ್ದು ತಿನ್ನಿಗೆ ಏನಾದ್ರು ಮಾಡುವ ಅಂತ. ಇವಾಗ ಆಟ ಆಡಿ ಹೋಗಿ ಈಗ ಬಂದದ್ದು. ಒಂದು ದೊಡ್ಡ ಕೆಲಸ ಮಾಡ್ಲಿಕ್ಕೆ ಹೋದದ್ದು ನನಗೆ ಅಲ್ಲ. ಗೊಬ್ಬರ ಓದುದು ಕೊಬ್ಬೋಡು ಅಪ್ಪ ಓದ ನಿಜ ಏಪ ಅಂದ್ ಓದು ಏಪ ಒಂದು ದಿನ ಅಲ್ಲ ತೂತಿಜಾನ ಓದುನ ಪಾಠ ಆಯ್ನ ಓದುಲೇತ ಜೊನ್ಸಾರ್ ಕೂಡ ಕೊಡ್ತೀನಿ ಹೌದಾ ರೂಪಾಯಿ ಏತ ತುಕ ಬಾ ಕಾರಣ ಇಂಡ ಏತುಂಡು ಏತ ದಿನ ಶಾಲೆ ಶುರು ಅದು ಓದುನಿ ಅಪ್ಪ ಈ ದಿನ ಇದುವೇ ನನ್ಗೆ ಬರಲಿಕ್ಕೆ ಉಂಟು ಅಂತ ಓದುದು ಕಾಣುದಿಲ್ಲ. ಎಲ್ಲ ಬರಲ್ಲ ನೀವು ಓದು. ಇತ್ರೇನೋದು ಅದು ಇನ್ವರ್ಟರ್ ಇದು ನಾನೊಂದು ವಿಡಿಯೋ ಹಾಕಿದ್ದೆಲ್ಲ ಅನ್ಬಾಕ್ಸಿಂಗ್ ದೇವರೇ ಅದ್ರಲ್ಲಿ ಉಂಟಲ್ಲ ಎಂತೆಂಥ ಒಂದು ನಂಜಿ ಕಮೆಂಟ್ಗಳನ್ನ ಉಂಟಲ್ಲ ನನಗೆ ನೋಡುವಾಗ ಇದಾಗ್ತದೆ. ನನಗೆ ಅವರದೆಲ್ಲ ಪರಿಚಯವೇ ಇಲ್ಲ. ಎಂತ ಹೊಟ್ಟೆ ಕಿಚ್ಚಲ್ಲ ಕೊಡುವವರು ಪಾಪ ಯಾರೋ ಏನೋ ಅವರಿಗೆ ಮತ್ತು ನನಗೆ ಗೊತ್ತುಂಟು ವಿಷಯ ನಾವು ಮಾತಾಡಿದಾಗಿರ್ಬೋದು ಎಂತ ಆಗಿರ್ಬೋದು. ಪಾಪ ಅವರೊಂದು ಫೇಮ್ ಕೂಡ ತಗೊಳ್ಳೋದೇ ಎಂತ ಬೇಡ ಅಂತ ಹೇಳಿದರು. ಇಲ್ಲೆಲ್ಲ ಟ್ರಾಶ್ ಎಂತ ಮಾತಾಡ್ತಾರೆ ಮಾರೆ. ಅವರು ಹೇಳಿದ್ದಾರೆ ಬ್ಲಾಗಲ್ಲಿ ಕೂಡ ತೋರಿಸಬೇಡಿ ಅಂತ, ಆದರೂ ಕೂಡ ನಾನು ತೋರಿಸ್ತೇನೆ ಗೊತ್ತುಂಟಾ. ಎಂತೆಲ್ಲ ಇದ್ದಾರೆ ದೇವರೇ. ನೋಡ ಮತ್ತೆ ಕಮೆಂಟ್ ಓದ್ತೇನೆ ನಾನು. ಇವಾಗ ಇರಲಿ ನೋಡಿ ಬೇಜಾರಾಯ್ತು ನನಗೆ. ಹಾಗೆ ಅವರ ಬುದ್ಧಿಯೇ ಇಷ್ಟ ಅಂತ ಹೇಳಬೇಕು. ಡೈಲಿಗೆ ಬ್ಯಾಡ್ ಕಮೆಂಟ್ ಮಾಡುವವರು ಅವರುಂಟಲ್ಲ. ಒಂದು ನಾಯಿಗೆ ಬಿಸ್ಕೆಟ್ ಹಾಕ್ಲಿಕ್ಕಿಲ್ಲ ಅಂಥ ಜನಗಳು. ಇದು ಬಿಡಿ, ಮನುಷ್ಯರಿಗೆ ಬಿಡಿ. ಅದನ್ನೊಬ್ಬಳು ಹೇಳೋದು ನನಗೆ ಈಗ ನೋಡಿದೆ ನಾನು. ಯಾರೋ ನನಗೆ ಡೈರಿ ಮಿಲ್ಕ್ ಕಳಿಸುವಾಗ ನಾನು ಹೇಳಿದ್ದೆ ಅಂತೆ ಬೇಡ ಅಂತೇಳಿ. ಹೌದು ಮಾರಾಯ್ದಿ ಯಾಕೆ ಹೇಳಿದೆ ಅಂತ ಹೇಳಿದರೆ ಒಬ್ಬ ಹುಡುಗ ಕಳಿಸ್ತಾ ಇದ್ದ ಡೈರಿ ಮಿಲ್ಕ್ ನನಗೆ. ಅದು ಕೂಡ ಎಂತಕ್ಕೆ ಕಳಿಸ್ತಾ ಇದ್ದಾನೆ ಏನು ವಿಷಯ, ಅದಕ್ಕೆ ನಾನು ಬೇಡ ಅಂತ ಹೇಳ್ತಿದ್ದದ್ದು. ಇದು ನನಗೆ ಇಷ್ಟು ಎಲ್ಲ ಕಳಿಸಿದ್ರಲ್ಲ ಎಲ್ಲ ಲೇಡೀಸೇ ಕಳಿಸಿದ್ದು. ಯಾರಿಗೆ ನನಗೆ ಒಂದು ಗಂಡಸು ನನ್ನ ಹತ್ರ ಫೋನಲ್ಲಿ ಏಕರೆ ಮಾತಾಡಿ ಕೊಟ್ಟದ್ದಲ್ಲ ಆಯಿತಾ. ಒಂದು ಮಾತಾಡುವಾಗ ಒಂದು ಕಮೆಂಟ್ ಮಾಡುವಾಗ ಸ್ವಲ್ಪ ಆಲೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಅವರಿಗೆ ಅದೇ ಬುದ್ಧಿ ಆಗಿರಬೇಕು. ಅದಕ್ಕೆ ನನಗೆ ಆ ರೀತಿ ಹೇಳೋದು. ಯಾರೇ ಒಬ್ಬ ಹುಡುಗ ನನಗೆ ಯಾವಾಗ ನೋಡಿದ್ರು ಡೈರಿ ಮಿಲ್ಕ್ ಕಳಿಸ್ತಾ ಇದ್ರೆ ನಾನು ಅದನ್ನು ಅವನು ಹೊಗಳ್ಬೇಕಾ, ಅವನಿಗೆ ಅಪ್ರಿಷಿಯೇಟ್ ಮಾಡಬೇಕಾ? ಇಲ್ಲ. ಅದಕ್ಕೆ ನಾನು ಬೇಡ ಅಂತ ಹೇಳ್ತಾ ಇದ್ದೇನೆ. ಇದು ನನ್ನ ಒಂದು ಅಮ್ಮನ ವಿಷಯಕ್ಕೆ ಆರೋಗ್ಯಕ್ಕೆ ನನಗೆ ಹೆಲ್ಪ್ ಮಾಡಿರೋದು. ಅದನ್ನು ಒಂದು ಎಂತೆಲ್ಲ ನಂಜಿ ನೋಡಿ ಅಂತ ಮೊನ್ನೆವರಿಗೆ ಸುಮ್ಮನೆ ಇದ್ದವರು ಇಲ್ಲಿ ಮಾಡಲಿ ಸರಿ ಅವರು ಕೊಡ್ತಾರೆ ಆಯ್ತಾ. ನೋಡ್ತವ್ರು ಅವರು ನೋಡುದು ನಾನು. ಗೈಸ್ ರೆಡಿ ನೋಡ್ಬೋದು ನೀವು. 2 ಪ್ಲೇಟ್ ಮಾಡಿದ್ದೇನೆ. ಅಮ್ಮಗೆ ಕೊಡ್ತಾ ಇಲ್ಲ. ಗೈಸ್ ಅಮ್ಮನಿಗೆ ಎಗ್, ನಮಗೆ ಪಾಸ್ತಾ ತಿಂದ್ವಿ ಅಲ್ಲ ಅವರಿಗೆ ಎಗ್. ಅದು ಅವರ ಏಜ್ ಅಲ್ಲ ಪಾಸ್ತಾ ತಿನ್ನುವುದು ಎತ್ತಿ ಎರಡು. ಅವರ ಏಜಿಗೆ ಅವರು ಪಾಸ್ತಾ ತಿನ್ನಬಾರ್ದು. ಅದಕ್ಕೆ ಅವರಿಗೆ ಮೊಟ್ಟೆ ಪ್ರೋಟೀನ್. ನಮ್ಮ ಏಜಲ್ಲಿ ನಾವು ಪಾಸ್ತಾ ತಿನ್ಬೋದು, ಏನು ತೊಂದರೆ ಇಲ್ಲ. ಟಿವಿ ನೋಡ್ತಾ ಇದ್ದಾರೆ. ಈಗ ಮಾಡಿದಷ್ಟೇ, ಸ್ವಲ್ಪ ಬಂದ್ ಮಾಡಬೇಕು ಹಾಗೆ. ನಾನೊಂದು ಕಮೆಂಟ್ ಹೇಳಿದೆಲ್ಲ ತುಂಬ ನನಗೆ ಹರ್ಟ್ ಆಯ್ತಾಗ. ಮತ್ತು ನೀವು ತುಂಬ ಜನ ಸಪೋರ್ಟ್ ಕೂಡ ಮಾಡಿದ್ದೀರಾ ಕಮೆಂಟಿಗೆ, ಸರಿ ಒಗ್ದಿದ್ದೀರಾ. ಆದರೂ ಎಂತೆಲ್ಲ ಜನಗಳಿದ್ದಾರಲ್ಲ. ಇವನ ಮಂಡೆಗೆಲ್ಲಿ ತಾಗಿಸ್ಕೊಂಡು ಬಂದಿದ್ದಾನೆ ಆಯಿತಾ. ಈಗ ತೋರಿಸ್ತೇನೆ 1 ನಿಮಿಷ. ಈಗ ಎಂತ ಅಂತ ಹೇಳುವುದಿಲ್ಲ, ಆದರೆ ಇಲ್ಲಿಗೆ ತಾಗುದು ಹೇಗೆ ಅಂತ ನನಗೆ ಕೂಡ ಡೌಟು. ಹಾಗೆ ಅರಶಿನ ಅಂತ ಉಂಟು. ತುಜ್ಪಾವೆ ರೆಕಾರ್ಡ್ ಬಂತೆ. ಮಕ್ಕಳ ಒಂದು ಆಟ ಉಂಟು ಚೂರು ದಾನೆ ಅಂದ್ರೆ ಬಗ್ ಚೂರು ತಾಗಿದ್ದೀನಿ ಅಂಚ ಪಕ್ಕ ಗುಣ వచ్చంబೆ దా తాకింది అదవు సత్యం గుర్తుజీ అత్తే ఎంకే గుర్తు ఎంకే ఉరినిత్తే మీ నాకు ఉరిండు
ಅಂದ ಮಾರಾಯ ಅಂದ ಇತೆ ಒಲ್ಲ ಈ ಗೋಡೆ ತಾಗಣಲ್ಲ ಮಿತ್ತು ತಾಗುಂಡು ಇಂದು ತಿರ್ತು ಡೌನ್ಲೋಡ್ ತಾಗುಂಡ ಹತ್ತು ಮೂಲ ಒಲ್ಲ ಐತೆ ಗೊಬ್ಬುನಾಗನ ಈ ಗೊಬ್ಬುನಾಗ ಏನಂಚದಲ್ಲ ಗೊಬ್ಬು ನೆಜ್ಜಿ ನಾನು ಆಗ ಹೇಳಿದೆಲ್ಲ ನನಗೆ ತುಂಬ ಹರ್ಟ್ ಆಯ್ತಾಯ್ತಾ ಆ ಹೆಂಗ ಸಹ ಕಮೆಂಟನ್ನು ಡಿಲೀಟ್ ಮಾಡಿ ಕೂಡ ಓಡಿ ಹೋಗಿದೆ. ಅಶ್ವಿನಿ ಅಂತ ಹೆಸರು ಕಮೆಂಟ್ ಎಂತ ಗೊತ್ತುಂಟಾ, ಇವಳಿಗೆ ಈಗ ಮಾತ್ರ ನಾಟಕ ಮಾಡ್ತಾಳೆ ಗಿಫ್ಟ್ ಬೇಡ ಅಂತೇಳಿ. ಆವಾಗ ಒಬ್ಬ ಡೈರಿ ಮಿಲ್ಕ್ ಎಲ್ಲ ಕಳಿಸುವಾಗ ಸಬ್ಸ್ಕ್ರೈಬರ್ ಬೇಡ ಬೇಡ ಅಂತ ಹೇಳ್ತಾ ಇದ್ಲು ಅಂತ ಒಂದು ಚೀಪಾಗಿ ಥಿಂಕಿಂಗ್ ಒಂದು ಕಮೆಂಟ್, ಮತ್ತು ತುಂಬ ಸ್ಮೈಲಿ ಒಂದು ಮಕ್ಕರ್ ಮಾಡೋ ಟೈಪ್ ಮಾರ್ಯಾರೆ. ಆ ಹೆಂಗಸಿಗೆ ಹೇಳುದು, ಒಬ್ಬ ಹುಡುಗ ನನಗೆ ಬೇಕು ಬೇಕಂತಲೇ ನಾನು ಅವಾಗ ಯಾರಿಗೂ ಅಡ್ರೆಸ್ ಕೊಡದೆ ಇದ್ದಾಗ ಯಾರೋ ಒಬ್ಬ ಹುಡುಗ ಕಳಿಸ್ತಾ ಇದ್ದಾನೆ ಅಂತ ನನಗೆ ಗೊತ್ತುಂಟು, ಯಾರಿಗೂ ಗೊತ್ತಾಗ್ತದೆ. ಯಾಕಂದರೆ ಫೆಬ್ರವರಿ 14 ನನ್ನ ಬರ್ಡೇಗೆ ಅದೊಂದು ಡೈರಿ ಮಿಲ್ಕ್ ಎಲ್ಲ ಕಳಿಸುವಾಗ ಬೇರೆಯವರು ನಾನು ತಗೊಂಡು ಅದನ್ನು ನಾನು ಅವನಿಗೆ ಎನ್ಕರೇಜ್ ಮಾಡಬೇಕಾ? ಇಲ್ಲಲ್ಲ. ಅವನೆಂತ ಥಿಂಕಿಂಗ್ ಮಾಡಿ ನನಗೆ ಕಳಿಸ್ತಾ ಇದ್ದೇನೆ ಏನಲ್ವಾ. ಪ್ರತಿ ಸರ್ತಿ ಅಡ್ರೆಸ್ ಕೊಡದೆ ಒಬ್ಬನೇ ಫೈಂಡ್ ಔಟ್ ಮಾಡಿ ಎಲ್ಲ ಕಳಿಸ್ತಾ ಇದ್ದಾನೆ ಅಂತ ಹೇಳುವಾಗ ನಾನು ಅದನ್ನು ಎನ್ಕರೇಜ್ ಮಾಡೋದು ಸರಿಯಲ್ಲ. ಅದಕ್ಕೆ ನಾನು ಆವಾಗ ನನಗೆ ಬೇಡ ಅಂತ ಹೇಳಿದ್ದೆ, ಗೊತ್ತಾಯ್ತಾ? ತಪ್ಪೆ ಏನಿದ್ರು. ಯಾಕಂದರೆ ಒಂದು ಹುಡುಗಿಯನ್ನು ಅವರು ವೀಡಿಯೋದಲ್ಲಿ ನೋಡಿ ಹಾಗೆಲ್ಲ ಕಳಿಸೋದು ತಪ್ಪೆ. ಅದು ಅವರು ಇಷ್ಟಪಡದೆ ಅದು ನೋಡುವವರಿಗೆ ಕೂಡ ಒಳ್ಳೇದು ಕಾಣುವುದಿಲ್ಲ, ಎಂತೆಲ್ಲ ಹೇಳಲಿಕ್ಕೆ ಕೂಡ ಹೇಳ್ತಾರೆ ಪ್ರತಿ ಸರ್ತಿ ಹಾಗೆ ಮಾಡುವಾಗ. ಅದಕ್ಕೆ ನಾನು ಮತ್ತೆ ಪರ್ಸನಲ್ ಆಗಿ ಅವರಿಗೆ ಮೆಸೇಜ್ ಕೂಡ ಹಾಕಿದ್ದೇನೆ. ಇನ್ಸ್ಟಾಗ್ರಾಮಲ್ಲಿ ನನಗೆ ಒಂದು ಮೆಸೇಜ್ ಬಂದಿತ್ತು, ನಂಗೆ ಗೊತ್ತಾಯಿತು ಮತ್ತು ಇವರೇ ಅಂತೇಳಿ ನಾನು ಹೇಳಿದ್ದೇನೆ, ನನಗೆ ಎಂತ ಆಗಿ ಆ ಭಾವನೆಯಲ್ಲಿ ನನಗೆ ಎಂತ ಕಳಿಸಬೇಡಿ ಅಂತ ನಾನು ಓಪನ್ ಆಗಿ ಹೇಳಿದ್ದೇನೆ, ಆಯಿತಾ? ಮತ್ತು ಇದು ಇವಾಗ ಸಬ್ಸ್ಕ್ರೈಬರ್ ಕಳಿಸ್ತಾ ಇರುವುದು ನಾನು 4 ಇಯರ್ಸಲ್ಲಿ ಇಷ್ಟರವರೆಗೆ ನನ್ನ ಬ್ಲಾಗಲ್ಲಿ ನನಗೆ ಸಬ್ಸ್ಕ್ರೈಬರ್ ಕೊಟ್ಟಂತಹ ದೊಡ್ಡ ಎಂತಾದರೂ ನಾನು ಗಿಫ್ಟ್ ತೊಗೊಂಡಿದ್ದೇನೆ. ಅವತ್ತೊಮ್ಮೆ ನಾನು ಹಣವನ್ನು ಕಲೆಕ್ಟ್ ಮಾಡಿ ನನ್ನ ಅಮ್ಮನಿಗೆ ಒಂದು ಆಕ್ಸಿಜನ್ ಮಿಷಿನ್ ತೊಗೊಂಡಿದ್ದೇನೆ. ಮತ್ತು ಏನಾದರೂ ತೊಗೊಂಡಿದ್ದೇನೆ? ಇಲ್ಲ. ಇವಾಗಲೇ ಅಡ್ರೆಸ್ ಎಲ್ಲರಿಗೆ ಕೊಟ್ಟದ್ದು ನಾನು. ಅವರು ಕೇಳಿದರು, ನಾನು ಕೊಟ್ಟೆ. ಅದು ಕೂಡ ಹಣ ಕೊಡ್ತೇನಂತ ಹೇಳುವವರಿಗೆ ನಾನು ಅಡ್ರೆಸ್ ಕೊಟ್ಟದ್ದು, ಏನಾದರೂ ನನಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ. ಅದು ಕೂಡ ಅವರ ದೊಡ್ಡ ಮನಸ್ಸು, ಇಷ್ಟು ದೊಡ್ಡ ಗಿಫ್ಟನ್ನು ನನಗೆ ಕೊಟ್ಟರು. ಅದನ್ನು ಕೂಡ ಎಂತೆಲ್ಲ ಹೇಳ್ತಾರೆ ಅದು ಕೂಡ ಲೇಡಿ ಕೊಟ್ಟದ್ದಾಯ್ತಾ. ತುಂಬ ಬೇಜಾರಾಯಿತು. ಆದರೆ ಎಲ್ಲ ಒಂದು ಸಬ್ಸ್ಕ್ರೈಬರ್ಸ್ ಅಮ್ಮ ಹೋಗ್ದಿದ್ದಾರೆ ಅವಳಿಗೆ, ಮತ್ತು ಕಮೆಂಟ್ ಡಿಲೀಟ್ ಮಾಡಿ ಹೋದ್ಲು. ಹಾಗೆ ಇನ್ನೊಂದು ಕಮೆಂಟ್ ಕೂಡ ಉಂಟು, ನಾನೇ ಕೇಳಿ ಪಡೆಯುವುದಂತೆ. ಓ ಅಮ್ಮ, ಕೇಳಿ ಪಡಿಲಿಕ್ಕೆ ನಾನು 4 ವರ್ಷ ಬೇಕಿತ್ತಾ ಯೂಟ್ಯೂಬಲ್ಲಿ? ಈಗ ಹೊರಂಕಬೇಕಾ ನಾನು? ಕೇಳಿ ನಾನು ಪಡೆದು ಎಲ್ಲಿಯೋ ಮುಟ್ತಾ ಇದ್ದೆ ಅಲ್ಲ, ನನಗೆ ಇದನ್ನೆಲ್ಲ ತೋರಿಸ್ಬೇಕಾ ವೀಡಿಯೋದಲ್ಲಿ? ಬೇಡಲ್ಲ, ಕದ್ದು ಮುಚ್ಚಿ ಎಲ್ಲ ಇಟ್ಕೊಳ್ಬೋದಲ್ಲ, ತೋರಿಸ್ಬೇಕಾ? ಇನ್ನೂ ಕೂಡ ಕೇಳ್ಬೋದಲ್ಲ. ಇದಕ್ಕಿಂತ ಜಾಸ್ತಿ ಕೊಡ್ತೇನೆ ಅಂತ ಎಷ್ಟು ಜನ ಬಂದರು, ನಾನೇನು ತೊಗೊಳ್ಳಿಲ್ಲ ಆಯಿತಾ. ಅದನ್ನು ನಾನು ಬ್ಲಾಗಲ್ಲಿ ಕೂಡ ಹೇಳೋದಿಲ್ಲ. ಎಂತೆಲ್ಲ ಒಂದು ಇದು ಮಾಡ್ತಾರಲ್ಲ ಜನಗಳು. ಹಾಗಾದರೆ ಇನ್ವರ್ಟರ್ 2 ಜನ ಕೊಡ್ತೇನೆ ಅಂತ ಹೇಳಿದ್ರು, ನನಗೆ 2 ಹತ್ರ ಕೂಡ ತೊಗೊಳ್ಬೋದಲ್ಲ. ಯಾಕೆ ಅವರಂಥವರಿಗೆ ರಿಪ್ಲೈನೇ ಕೊಡಬಾರ್ದು? ಅದು ನನಗೆ ಬೇಜಾರಾಯಿತು. ಅದಕ್ಕೆ ನಾನು ಇದು ಮಾಡೋದು. ಇಲ್ಲಿ ನಮ್ಮಿಂದ ಹೆಲ್ಪ್ ಆಗ್ತದೆ, ಯಾರಿಗೂ ಹೆಲ್ಪ್ ಮಾಡಬೇಕು ಇಲ್ಲ, ನಮ್ಮಷ್ಟಕ್ಕೆ ನಾವು ಇರಬೇಕು. ಎಷ್ಟು ಜನ ಇದ್ದಾರೆ ನನಗೊಂದು ಹೆಲ್ಪ್ ಆಗಲಿ ಅಂತ ಅಂತ ವೀಡಿಯೋ ಸಹ ಒಂದು ಸ್ಕಿಪ್ ಮಾಡಲು ನೋಡಿ ಹೋಗ್ತಾರೆ. ಅಂಥದ್ರಲ್ಲಿ ಇಂಥ ಒಂದು ಜನಗಳು ನೋಡಿ ಅಂತ ಅದು ಎಂತ ಗೊತ್ತಾ, ಮತ್ತೆ ಅವರ ಎಲ್ಲ ಕಮೆಂಟ್ ಬ್ಯಾಡೇ ಮಾರೆ, ಒಂದಂತಲ್ಲ. ಆ ಹೆಂಗಸರು ನಾನು ಕ್ಲಿಕ್ ಮಾಡಿ ನೋಡ್ತೇನೆ, ಎಲ್ಲ ಬ್ಯಾಡಿ ಬಿಡಿ, ಏನು ಮಾಡಲಿಕ್ಕೆ ಆಗೋದಿಲ್ಲ. ನನ್ನನ್ನು ಇಷ್ಟಪಡದಿದ್ದರೆ ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲರೂ ನನ್ನನ್ನು ಇಷ್ಟಪಡಬೇಕಂತ ರೂಲ್ಸ್ ಉಂಟಲ್ಲ, ಪರವಾಗಿಲ್ಲ. ನಾವು ಒಳ್ಳೊಳ್ಳೆ ಕಮೆಂಟ್ ಓದುವ, ಅದು ಇರಲಿ. ತುಂಬ ಬೇಜಾರಾಯಿತು ಒಮ್ಮೆಲೆ ನೋಡುವಾಗ. ಹಾಗೆ ಸುಮನ ಹೋಮ್ ಕುಕ್ಕಿಂಗ್ ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ಹೆಸರು ಹೇಳದೆ ಸಹಾಯ ಮಾಡುವವರು ಸಮಾಜದಲ್ಲಿ ತುಂಬ ಕಮ್ಮಿ. ಇಂಥ ದನಿಗಳಿಗೆ ದೇವರು ಇನ್ನಷ್ಟು ಸಂಪತ್ತು, ಆಯುಷ್ಯ, ಆರೋಗ್ಯ ಕೊಟ್ಟು ಕಾಪಾಡಲಿ. ಸಂಧ್ಯೆ ತುಂಬ ಒಳ್ಳೆ ಹುಡುಗಿ. ನಾಳೆ ದೇವರು ಅನುಗ್ರಹ ಮಾಡಿದರೆ ಅವಳು ಕಷ್ಟದಲ್ಲಿರುವವರಿಗೆ ತುಂಬ ಜನರಿಗೆ 100% ಹೆಲ್ಪ್ ಮಾಡ್ತಾಳೆ. ಲವ್ ಯು ಆಲ್. ಥ್ಯಾಂಕ್ ಯು. ಐಸ್ ವರ್ಲ್ಡ್ ಪುತ್ತೂರು ಅಂತ, ದೇವರ ಮನುಷ್ಯ ರೂಪದಲ್ಲಿ ಎಲ್ಲೋ ಇದ್ದಾರೆ ಸಂಧ್ಯಕ್ಕ, ಯಾಕೋ ನಿಮ್ಮ ಅಂದಿನ ನಗರ ಭಜನೆ ನೆನಪಾಯಿತು. ಥ್ಯಾಂಕ್ ಯು. ಆಗ ನೋಡ್ತಾ ಇದ್ರ ಅಂತಲ್ಲ, ಆಗ ವಿಡಿಯೋ ಕೂಡ. ಅಮಿತಾ ರಾವ್, ನಿಮಗೆ ಸಹಾಯ ಮಾಡಿದವರಿಗೆ ದೇವರು ಇನ್ನಷ್ಟು ಕೊಡಲಿ, ಅಷ್ಟೇ ನಾವು ಬೇಡುವುದು. ನೀವು ಚಿಂಚುವನ್ನು ಸ್ವಂತ ತಮ್ಮನಾಗಿ ನೋಡ್ತೀರಾ, ಅದು ನಿಮಗೆ ದೇವರು ಯಾವುದಾದ್ರೂ ರೂಪದಲ್ಲಿ ಸಹಾಯ ಮಾಡ್ತಾರೆ. ಥ್ಯಾಂಕ್ ಯು. ಮತ್ತೊಂದು ಎಂತ ಗೊತ್ತಾ ಗೈಸ್, ನಾನು ಫೇಕ್ ಸಂಬಂಧ ಮತ್ತು ಅದಲ್ಲ ಅಂತ ಯಾರ ಹತ್ರ ಕೂಡ ಇಟ್ಕೊಳ್ಳೋದಿಲ್ಲ. ಈಗ ನಾನು ಯಾರ ಹತ್ರ ಆದರೂ ನನ್ನ ಒಂದು ಕ್ಲೋಸ್ ಆಗಿ ಇಟ್ಕೊಂಡಿರ್ತೇನೆ, ಅವರಿಗೆ ನಾನು 100% ನಾನು ಕೊಡ್ತೇನೆ. ಇಲ್ಲಾಂದರೆ ನಾನು ದೂರ ಇಡ್ತೇನೆ. ಹಾಗೆ
ಇಟ್ಕೊಂಡ್ರೆ ಇಲ್ಲಿ, ಇಲ್ಲಾಂದರೆ ಬೇಡ ಅಂತ ಹಾಗೆ. ನಾವು ನಮ್ಮ ಒಂದು ಲಾಭಕ್ಕೋಸ್ಕರ ಮಾತ್ರ ಇಟ್ಕೊಳ್ಳುವ, ನಮಗೆ ಬೇಕಾದಾಗ ಮಾತ್ರ ಇರುವ ಹಾಗೆಲ್ಲ ಇಲ್ಲ. ನನಗೆ ಬೇಡ ಅಂದರೆ ನಾನು ಮತ್ತೆ ಬೇಡವೇ ಬೇಡ, ಬೇಕಂದರೆ ಇಲ್ಲಿಡ್ತೆ ಹಾಗೆ. ಒಳ್ಳೆ ಕಮೆಂಟ್ ಒಂದು ಇವರು ಮಾಡಿದ್ದಾರೆ, ಇದನ್ನು ಹೇಳಲೇಬೇಕು ನಾನು. ಅಕ್ಷತಾ S8234 ಅಂತ, ಒಳ್ಳೆ ಜನ ಆಗಿರಬೇಕು, ಕಮೆಂಟ್ ಕೂಡ ಒಳ್ಳೆಯದುಂಟು. ವಿಡಿಯೋ ಮತ್ತು ಕಮೆಂಟ್ ನೋಡುವವರಿಗೆ ಪ್ಲೀಸ್ ನಂದು ಒಂದು ರಿಕ್ವೆಸ್ಟ್, ಸಂಧ್ಯಾ ಅವರ ಲೈಫ್ನ ಥರ ಯಾವ ಹೆಣ್ಣು ಮಗಳಿಗೂ ಆಗಬಾರ್ದು. ಯಾಕಂದರೆ ಈಗ ಅವರ ಲೈಫ್ನ ಬಗ್ಗೆ ಕನಸಿಟ್ಕೊಂಡು ಇರುವಾಗ, ಬಟ್ ಅವರ ಅಮ್ಮನಿಗೋಸ್ಕರ ಎಲ್ಲ ತ್ಯಾಗ ಮಾಡಿ ಅಮ್ಮನಿಗೋಸ್ಕರ ಜೀವನ ಮಾಡ್ತಾ ಇದ್ದಾರೆ. ನಾವು ಸುಮ್ಮನೆ ಅವರಿಗೆ ಬೇಜಾರಾಗುವ ಹಾಗೆ ಕಮೆಂಟ್ ಮಾಡೋದು ಯಾಕೆ? ಅವರಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಅವರ ಫೀಲಿಂಗ್ಸ್ ಯಾರ ಹತ್ರ ಶೇರ್ ಮಾಡಬೇಕು? ಅದಕ್ಕೆ ನಮ್ಮಿಂದ ಆಗುತ್ತಾ ಹೆಲ್ಪ್ ಮಾಡುವ, ಇಲ್ಲ ವಿಡಿಯೋ ನೋಡಿ ಹೆಲ್ಪ್ ಮಾಡುವ. ಅದು ಬಿಟ್ಟು ಯಾರಿಗೂ ಬೇಜಾರು ಮಾಡುವುದು ಬೇಡ. ಒಳ್ಳೆಯದಿತ್ತು ಮಾಡಿ. ಮತ್ತೊಂದು ಮಾಬೆಲ್ ಪಿಂಟು ಕೂಡ ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ಕೋಟಿಗಟ್ಟಲೆ ಇದ್ದವರಿಗೂ ಕೂಡ ಸಬ್ಸ್ಕ್ರೈಬರ್ ಏನೆಲ್ಲ ಗಿಫ್ಟ್ ಕೊಡ್ತಾರೆ, ಪಾಪದವರಿಗೆ ಏನೋ ಹೆಲ್ಪ್ ಸಿಕ್ಕಿದರೆ ಯಾಕೆ ಉರ್ಕೊಂಡು ಸಾಯ್ತಾರೆ ಅಂತ ಗೊತ್ತಾಗ್ತಿಲ್ಲ. ಮೊದಲು ಅವರ ಮನೆಯ ಪರಿಸ್ಥಿತಿ ನೋಡಿ ಕಣ್ಣು ಒಡೆದೋಗಿದೆಯಾ ಅಂತ. ಲತಾ ಅಂತ ಒಳ್ಳೆ ಕಮೆಂಟ್. ನೀವು ಪ್ರಾಣಿಗಳಿಗೆ ತೋರಿಸುವ ಪ್ರೀತಿಯಿಂದ ದೇವರು ನಿಮಗೆ ಮನುಷ್ಯನ ರೂಪದಲ್ಲಿ ಸಹಾಯ ಮಾಡಿದ್ದಾರೆ. ಬ್ಲ್ಯಾಕಿಯನ್ನು ಎಷ್ಟು ದೂರದಿಂದ ತಂದು ಸಾಕಿದ್ರಿ, ಅದರ ಪುಣ್ಯದ ಫಲ ಅಂತ. ಅದಾಗಿರ್ಬೋದು ಆಯಿತಾ. ನನಗೆ ಪ್ರಾಣಿಗಳಂದ್ರೆ ಆಯಿತು, ಈಗ ನನ್ನದಂತಲ್ಲ, ಈಗ ನನಗೆ ಆಗದವರ ಪ್ರಾಣಿ ಕೂಡ ಬಂದರೂ ನಾನು ಅದಕ್ಕೆ ಅನ್ಯಾಯ ಮಾಡೋವಳಲ್ಲ. ಏನಾದರೂ ಇದ್ದರೆ ಕೊಡ್ತೇನೆ, ಹೊಡಿಯೋಳು ಬಡಿಯೋಳೆಲ್ಲ ಆಯಿತಾ ಪ್ರಾಣಿಗಳಿಗೆ, ಯಾವ ಪ್ರಾಣಿಗೂ ಕೂಡ. ಈಗ ನಾನು ಬಟ್ಟೆ ಒಗಿಲಿಕ್ಕೆ ಹೋಗುವಾಗ ಬಟ್ಟೆ ಒಗೆಯುವ ಬಾಲ್ದಿಯಲ್ಲಿ ಒಂದು ಹೇಳುವುದಕ್ಕೆ ಇರುವೆ ಕೂಡ ಒದ್ದಾಡ್ತಿದ್ರೆ ನಾನು ಅದನ್ನು ತೆಗೆದು ಬದಿಗೆ ಬೆಲ್ಲ ಬಿಡ್ತೇನೆ ಕೂಡ. ಅದೆಲ್ಲ ತುಂಬ ಪ್ರಾಣಿಗಳಲ್ಲಿ. ಮೀರಾ ಅಂತ ಕಮೆಂಟ್ ಮಾಡಿದರೆ, ಅಂಗಳಿಗೆ ನಾನು ತರ್ಪಲ್ ಹಾಕಿಸಿಲ್ಲ, ಅದಕ್ಕೆ ಎಷ್ಟಾಯ್ತಂತ. ಅದಕ್ಕೆ 1700 ಆಯಿತು, ಮತ್ತು 200 ರೂಪಾಯಿ ಅದರೊಂದು ಆಣಿ ಸಿಗ್ತದೆ, ಅದಕ್ಕೆ ಎಕ್ಸ್ಟ್ರಾ ಅಷ್ಟೇ. ಅವಿನಾಶ್ ಅನ್ಫಿಲ್ಟರ್ಡ್ ಒಳ್ಳೆ ಕಮೆಂಟ್. ಉದಾರ ಮನಸ್ಸಿನಲ್ಲಿ ಲಲಿತಮ್ಮನಿಗೆ ಸಹಾಯ ಮಾಡಿದ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ಒಳ್ಳೆಯ ಕೆಲಸಕ್ಕೆ ದೇವರು ಯಾವತ್ತೂ ಒಳ್ಳೆಯ ಪ್ರತಿಫಲ ಕೊಡುತ್ತಾರೆ. ಆಯಿತು ಆಲ್ಮೋಸ್ಟ್ ನಾನು ಕಮೆಂಟ್ ಎಲ್ಲ ಓದಿದೆ. ಮತ್ತು ಅದನ್ನಕ್ಕೆ ಹೇಳಬೇಕು, ಅದೊಂದು ಅಂತ ಹೇಳೋದಂದರೆ ಒಂದು ಪ್ರೌಡಿನ ವಿಷಯ. ಏನಂತ ಹೇಳಿದರೆ, ಈಗ ನನಗೆಲ್ಲ ಇನ್ವರ್ಟರ್ ಕೊಟ್ಟರು, ಮತ್ತು ಮೊನ್ನೆಯಿಂದ ದಿನಸಿ ಐಟಮ್ ಇರ್ಬೋದು, ಅಮ್ಮನಿಗೆ ಟ್ಯಾಬ್ಲೆಟ್ ಆಗಿರ್ಬೋದು, ಕರ್ಟನ್ ಆಗಿರ್ಬೋದು, ಎಂತಾದರೂ ಕಳಿಸಿ ಚಪ್ಪಲೆಲ್ಲ ನೋಡಿದ್ರಲ್ಲ, ಎಲ್ಲ ಸಬ್ಸ್ಕ್ರೈಬರ್ ಎಲ್ಲ ಲೇಡೀಸ್ ಆಯಿತಾ. ಅದೊಂದು ನನಗೆ ತುಂಬ ಪ್ರೌಡ್ ಆಗ್ತಾ ಉಂಟು. ಯಾಕಂದರೆ ಒಂದು ಲೇಡೀಸ್ ಅಷ್ಟು ಬೆಳೆದಿದ್ದಾರೆ ಅಂತ ಒಂದು ಕೊಡುವಷ್ಟು ಖುಷಿ ಆಯ್ತು ನನಗೆ. ನಿಜವಾಗ್ಲೂ ಹೇಳ್ತಾ ಇರೋದು, ಆ ಒಂದು ವಿಷಯದಲ್ಲಿ ತುಂಬ ಪ್ರೌಡ್ ಆಗ್ತಾ ಉಂಟು. ಹಾಗಾದರೆ ಎಷ್ಟು ಬೆಳೆದಿರಬೇಕು ಅವರನ್ನು. ನಾನು ಯಾವಾಗ ಒಂದು ಆ ರೀತಿ ಆಗ್ತೇನಾ ನೋಡುವ, ಯಾವಾಗಾದರೂ ಒಂದು ದಿನ ಆಗಿ ಖಂಡಿತ ಆಗ್ತೇನೆ. ನಾನು ಕೂಡ ಒಂದು ಕೊಡಬೇಕು, ಆ ರೀತಿ ನಾನು ಬೆಳಿಬೇಕು. ನೋಡುವ, ಈಗ ಸಹ ಆಗ್ಬೋದು ಫ್ಯೂಚರಲ್ಲಿ ಆಗುವಲ್ಲ. ಸಿಗೋ ಗೈಸ್, ನೀವು ಬೇಜಾರು ಮಾಡಿಬಿಡಿ ಆಯಿತಾ ಕಮೆಂಟಿಗೆಲ್ಲ. ನಾನು ಈಗ ಬೇಜಾರು ಮಾಡೋದಿಲ್ಲ. ನಾನು ನಿಮ್ಮ ಹತ್ರ ಒಂದು ಹೇಳೋದು ನನ್ನ ಮನಸ್ಸಿನ ಫೀಲಿಂಗ್ಸ್ ಎಲ್ಲ. ಹಾಗೆ ಹೇಳೋರು ಹೇಳ್ಕೊಂಡು ಸಾಯಿಲಿ ಬಿಡಿ, ಪರವಾಗಿಲ್ಲ. ಆ ವಿಡಿಯೋ ಸ್ಟಾರ್ ಲೈಕ್ ಮಾಡಿ. ಈಗ ನೋಡಿ, ನನಗೆ ಬೇಜಾರು ಮಾಡ್ತಾರಲ್ಲ, ಇದೀಗ ಕರ್ಮ ಯಾರಿಗೆ ಸಿಗೋದು? ಅವರಿಗೇನೇ. ನನಗೇನು, ನನ್ನ ಬೇರೆಯವರು ಅವರಿಗೆ ಆ ಜಾಗದಲ್ಲಿ ಬೇರೆಯವರೇ ಅವರು ನೋವು ಕೊಡುವುದು ಸಿಗ್ತದೆ ಬಡ್ಡಿ ಅಸಲು. ಈಗ ನಾವು ಬೇರೆಯವರಿಗೆ ನೋವು ಕೊಟ್ಟರೆ ಅದು ನಮಗೆ ಖಂಡಿತ ಸಿಗ್ತದೆ. ಮೊದಲೆಲ್ಲ ನನಗೆ ಗೊತ್ತಿರಲಿಲ್ಲ, ನನಗೆ ಇವಾಗೆಲ್ಲ ಗೊತ್ತಾಗಿದೆ. ಈಗ ನೋಡಿ, ನನಗೆ ಎಷ್ಟು ಜನ ಹೆಲ್ಪ್ ಮಾಡ್ತಾರೆ. ಯಾಕಿರ್ಬೋದು, ಏನಾದರೂ ನಾವು ಒಂದು ಚೂರಾದರೂ ಒಳ್ಳೆಯದು ಕೆಲಸ ಮಾಡಿರಬೇಕಲ್ವ, ಇಲ್ಲಾಂದರೆ ಯಾರು ಹೆಲ್ಪ್ ಮಾಡ್ತಾರೆ? ಹಾಗೆ ಅವರು ಎಲ್ಲ ನೋಡ್ಕೊಳ್ತಾರೆ, ಅವರ ಮೇಲೆ ಬಿಟ್ಟು ಬಿಡ್ತೇನೆ ಎಲ್ಲ. ಹಾಗೆ ವಿಡಿಯೋಸ್ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಗೈಸ್ ನಾಳೆ. ಟಾಟಾ ಗೈಸ್, ಬಾಯ್.